ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ. ತುಂಗಭದ್ರಾ ಡ್ಯಾಂಗೆ 1.15 ಲಕ್ಷ ಕ್ಯೂಸೆಕ್ಗೆ ಹೆಚ್ಚಾದ ಒಳಹರಿವು. ಟಿಬಿ ಡ್ಯಾಂನಿಂದ 1.17 ಕ್ಯೂಸೆಕ್ ನೀರು ನದಿಗೆ ರಿಲೀಸ್. ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕಂಪ್ಲಿ ಸೇತುವೆ ಮುಳುಗಡೆಯಾಗಿ ಕಂಪ್ಲಿ ಗಂಗಾವತಿ ಸಂಪರ್ಕ ಕಡಿತ ಆಗಿದೆ. ಸೇತುವೆ ಜಲಾವೃತ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ನೋಡಿ, ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಳ ಹರಿವಿನಲ್ಲಿ ಹೆಚ್ಚಳ ಆಗಿರೋದು. ಸೊ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯನ್ನು ಕೂಡ ಇಲ್ಲಿ ವಹಿಸಲಾಗ್ತಾ ಇದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸೇತುವೆ ಮುಳುಗಡೆ ಆಗಿರೋದು. ಸೇತುವೆ ಮುಳುಗಡೆಯಿಂದ ಕಂಪ್ಲಿ ಮತ್ತು ಗಂಗಾವತಿಯ ಸಂಪರ್ಕವೇ ಕಡಿತ ಆಗಿದೆ. ಇನ್ನು ಬದಲಿ ಮಾರ್ಗವನ್ನು ಅನುಸರಿಸಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಇಲ್ಲಿ ಯಾರು ಸಂಚರಿಸಬಾರ್ದು, ಯಾಕಂದರೆ ಕೆಲವೊಂದಷ್ಟು ಅನಾಹುತಗಳು ಅವಘಡಗಳು ಸಂಭವಿಸಬಹುದಾದ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಬ್ಯಾರಿಕೇಡನ್ನು ಹಾಕಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೀರಿನ ಹರಿವಿನೆಲ್ಲ ಹೆಚ್ಚಳ ಆಗಿದೆ, ಕೆಲವು ಸಂಪರ್ಕ ವ್ಯವಸ್ಥೆಗೆ ಕಡಿತ ಆಗಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಏನೆಲ್ಲ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಜನಜೀವನ ಯಾವ ರೀತಿಯಾಗಿದೆ? ಖಂಡಿತವಾಗ್ಲೂ ನೀತಿ ತುಂಗಭದ್ರಾ ಡ್ಯಾಂನಿಂದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅನೇಕ ಈ ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸೇತುವೆ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಕಂಪ್ಲಿ ಮತ್ತು ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕೂಡ ಕಡಿತಗೊಂಡಿದೆ. ಹೀಗಾಗಿ ಅಧಿಕಾರಿಗಳು ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಟಿಬಿ ಡ್ಯಾಂನಿಂದ 105 TMC ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಡ್ಯಾಮ್ ಆಗಿತ್ತು. ಆದ್ರೆ ಕಳೆದ ವರ್ಷ 19ನೇ ಗೇಟ್ ಕಿತ್ತೋಗಿರುವ ಹಿನ್ನೆಲೆ ಈಗಾಗಲೇ 80% TMC ಅಷ್ಟ ನೀರನ್ನ ಟಿಬಿ ಡ್ಯಾಮ್ ಹಿಡಿದುಕೊಳ್ತಾ ಇದೆ. ನಿರಂತರವಾಗಿ ಮಲೆನಾಡ ಭಾಗದಲ್ಲಿ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆ ಟಿಬಿ ಡ್ಯಾಮ್ಗೆ ಸಾಕಷ್ಟು ಒಳಹರಿವು ಕೂಡ ಹೆಚ್ಚಾಗ್ತಾರಿಂದಾಗಿ ನೀರನ್ನ ಯಾವುದೇ ರೀತಿಯಾಗಿ ಹಿಡಿದಿಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತು ಈಗಾಗಲೇ ಡ್ಯಾಮಿನ 7 ಕ್ರಸ್ಟ್ ಗೇಟ್ಗಳ ಸಮಸ್ಯೆ ಇದೆ. ಯಾವ ಸಮಯದಲ್ಲೂ ಈ ಕ್ರಸ್ಟ್ ಗೇಟ್ಗಳು ಕಿತ್ತು ಹೋಗ್ಬಹುದು ಅಂತ ಹೇಳ್ಬಿಟ್ಟು ಸಚಿವ ತಂಗಿಡಿಗೆ ಅವರು ಕೂಡ ಮೊನ್ನೆ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆಲ್ಲರ ಜೊತೆಯಾಗಿ ನೀರನ್ನ ಹಿಡಿದಿಟ್ಕೊಳ್ಳಕ್ಕೆ ಆಗದೇ ಇರುವ ಹಿನ್ನೆಲೆಯಲ್ಲಿ 80 TMC ನೀರನ್ನ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯವನ್ನ ಈಗ ಇಟ್ಕೊಂಡಿರೋದ್ರಿಂದಾಗಿ ಅತಿ ಹೆಚ್ಚಾಗಿ ಒಳಹರಿವು ನೀರು ಬರ್ತಾ ಇರೋದ್ರಿಂದಾಗಿ ಯಾವುದೇ ರೀತಿಯಾಗಿ ನೀರನ್ನ ಅಲ್ಲಿ ಸ್ಟಾಕ್ ಮಾಡ್ಕೊಳ್ತಾ ಇಲ್ಲ. ಬಂದಿರುವಂತ ಏನು ಯಾವ ರೀತಿಯಾಗಿ ಇನ್ಫ್ಲೋ ಇರುತ್ತೋ ಅದೇ ರೀತಿಯಾಗಿ ಔಟ್ಫ್ಲೋ ಕೂಡ ಈಗ ಟಿಬಿ ಡ್ಯಾಮ್ನಿಂದ ಮಾಡ್ಲಾಗ್ತಾ ಇದೆ. ಅತಿ ಬಂದೋಬಸ್ತನ್ನ ಕೂಡ ಮಾಡ್ಲಾಗ್ತಾ ಇದೆ. ಮತ್ತು ನದಿ ಪಾತ್ರದ ಜನರು ಏನಿರ್ತಾರೆ ಅವರಿಗೆ ಕಟ್ಟೆಚ್ಚರವನ್ನ ಕೂಡ ವಹಿಸ್ತಾ ಇರುವಂತದ್ದು. ಈಗಾಗಲೇ ಕಂಪ್ಲಿ ಪಟ್ಟಣದ ನದಿ ತೀರದ ಮೀನುಗಾರರು ಕೂಡ ಯಾವುದೇ ರೀತಿಯಾಗಿ ನೀವು ನದಿಗೆ ಇಳಿಬಾರ್ದು ಅನ್ನುವಂಥದ್ದು ಕೂಡ ಇದೆ. ಯಾಕಂದ್ರೆ ಅತಿ ಹೆಚ್ಚಾಗಿ ನೀರ್ ಬಿಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಒತ್ತಡ ಪ್ರಭಾವ ಕೂಡ ಇರುತ್ತೆ. ಹೀಗಾಗಿ ಯಾವುದೇ ನದಿಗಳು ಹೋಗುವಂತ ಮೀನುಗಾರರು ಕೂಡ ತೆಪ್ಪ ಮುಗುಚಿ ಬೀಳುವಂತ ಸಂದರ್ಭ ಕೂಡ ಇರುತ್ತೆ. ಹೀಗಾಗಿ ಇಲ್ಲಿ ಕಟ್ಟೆಚ್ಚರವನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಈಗಾಗಲೇ ಕಂಪ್ಲಿಯ ಮತ್ತು ಈ ಸೇತುವೆ ಏನಿದೆ ಮುಳುಗಡೆ ಆಗಿರೋದ್ರಿಂದಾಗಿ ಬ್ಯಾರಿಕೇಡ್ ಹಾಕಿ ಪೊಲೀಸರಿಗೆ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಮರಣ ಸಣ್ಣ ಕೂಸು ಎತ್ಕೊಂಡ್ ಬರ್ತಾನೆ ನೋಡಪ್ಪ ನೀರಿನಾಗ.